ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಈಗ ಸಮ್ಮರ್ ಸೀಸನ್ ಆಗಿದ್ದರಿಂದ ಎಲ್ಲ ಕಡೆ ತುಂಬ ಬಿಸಿಲಿದೆ. ಸೊ ನಾವೆಲ್ಲರೂ ನೀರಿಗಿಂತ ಜಾಸ್ತಿ ಜ್ಯೂಸನ್ನೇ ತುಂಬ ಇಷ್ಟಪಟ್ಟು ಕುಡಿತೀವಿ. ಹಾಗಾಗಿ ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವ ಅಂತ ಇದ್ದೀನಿ. ಈ ವಾಟರ್ ಮೆಲನಲ್ಲಿ 92% ನೀರಿನಾಂಶ ಇದೆ. ಹಾಗೆ ವಿಟಮಿನ್ಸ್ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ. ವಿಟಮಿನ್ ಸಿಯಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಇಲ್ಲ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಡಿ ಯಾವಾಗಲೂ ಕೂಡ ಹೈಡ್ರೇಟ್ ಆಗಿರುತ್ತೆ. ನೀರಿನಾಂಶ ನಮಗೆ ತುಂಬ ಒಳ್ಳೆ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ನಾನಿಲ್ಲಿ ಅರ್ಧದಷ್ಟು ಕಲ್ಲಂಗಡಿ ಹಣ್ಣನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಅದನ್ನು ಸಿಪ್ಪೆಯಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದರ ಸೀಡ್ಸನ್ನು ಕೂಡ ಸಪ್ರೇಟ್ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಕಹಿ ಅಂಶ ಬರುತ್ತೆ. ಸೊ ಇದನ್ನ ನಾವು ಒಂದು ಮಿಕ್ಸಿಗೆ ಹಾಕಿ ನುಣ್ಣಗೆ ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಯಾವುದೇ ಥರ ನೀರನ್ನು ಸೇರಿಸ್ಬೇಕಂತ ಇಲ್ಲ. ಸೊ ಅದು ಹಾಗೆ ಕೂಡ ನಾವು ಗ್ರೈಂಡ್ ಮಾಡಿದಾಗ ತುಂಬ ಒಳ್ಳೆ ನುಣ್ಣಗೆ ಗ್ರೈಂಡ್ ಆಗುತ್ತೆ. ನೋಡಿ, 2 ರೌಂಡಿಗೆ ಎಷ್ಟು ನುಣ್ಣಗೆ ಗ್ರೈಂಡ್ ಆಗಿದೆ ಅಲ್ವಾ. ಸೊ ನಾನು ಆವಾಗ ಹಣ್ಣು ಹಾಕಿದ್ನಲ್ವ, ಅದೇ ಪಾತ್ರೆಗೆ ಹಾಕೋತಿದ್ದೀನಿ. ಯಾವುದೇ ಥರ ನೀರನ್ನು ಆ್ಯಡ್ ಮಾಡಲಿಲ್ಲ. ಅದರಲ್ಲಿ ಎಷ್ಟು ನೀರಿನಾಂಶ ಇದೆ ಅಂತ ಗೊತ್ತಾಗ್ತಿದೆ ನೋಡಿ. ಹಾಗೆ ನಂಗೆ ಸ್ವಲ್ಪ ಕೋಲ್ಡ್ ಆಗಿರಬೇಕಂತ ಅನಿಸ್ತಿದೆ. ಸೊ ನಾನು ಇದಕ್ಕೆ 1-2 ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಹಣ್ಣು ಸ್ವಲ್ಪ ಸಪ್ಪೆ ಇದೆ, ಸೊ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಫ್ಲೇವರಿಗಂತ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡಿದೆ. ಇವಾಗ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಇನ್ನು ಕುಡಿಯೋದಷ್ಟೇ ಬಾಕಿ ಅಲ್ವಾ. ಸಮ್ಮರ್ ಸೀಸನಲ್ಲಿ ಯಾರು ಇಷ್ಟಪಡಲ್ಲ ಹೇಳಿ ವಾಟರ್ ಮೆಲನ್ ಜ್ಯೂಸನ್ನು. ಏನಿಲ್ಲ ಅಂದರೂ 30-40 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಮನೆಯಲ್ಲೇ ಇದನ್ನು ತುಂಬ ಹೆಲ್ದಿಯಾಗಿ ಪ್ರಿಪೇರ್ ಮಾಡ್ಬೋದು. ನೋಡಿ ಎಷ್ಟು ಬೇಗ ಜ್ಯೂಸ್ ರೆಡಿ ಆಯ್ತಲ್ವ. ಹಾಗೆ ಜ್ಯೂಸ್ ಕುಡಿಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿದೆ ಆಯಿತಾ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಕಡೆಯಲ್ಲಿ ಈ ಕಲ್ಲಂಗಡಿ ಹಣ್ಣಿಗೆ ಕರ್ಗುಂಜಿ ಹಣ್ಣು ಅಂತ ನಾವು ಕರಿತೀವಿ ಆಯಿತಾ. ನಿಮ್ಮ ಕಡೆಯಲ್ಲಿ ಏನು ಕರಿತೀರ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಗುಡ್ ನೈಟ್, ಬಾಯ್.